ನಮಸ್ತೆ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ. ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಮತ್ತೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವುಗಳ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಕೂಡ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಇದೇ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ನ ಫಸ್ಟ್ ವರ್ಬ್ ಬಿ, ಈ ವರ್ಬ್ ನ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಸೆಂಟೆನ್ಸಸ್ ಅಲ್ಲಿ ಹೇಗೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಈಸ್, ಆಮ್, ಆರ್, ವಾಸ್, ವರ್ ಇವುಗಳೆಲ್ಲ ಈ ಬಿ ಅನ್ನೋ ವರ್ಬ್ ನ ಡಿಫ್ರೆಂಟ್ ಫಾರ್ಮ್ಸ್ ಅಂತ ನಾವು ಹೇಳ್ತೀವಿ. ವರ್ಬ್ ನ ಫಾರ್ಮ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಇಲ್ಲಿ ಸಿಂಗ್ ಅಂತ ಒಂದು ವರ್ಬ್ ಇದೆ. ಇದು ವರ್ಬ್ ನ ಫಸ್ಟ್ ಫಾರ್ಮ್ ಅಥವಾ ವರ್ಬ್ ನ ಬೇಸ್ ಫಾರ್ಮ್ ಅಂತ ನಾವು ಇದನ್ನ ಕರಿತೀವಿ. ಈಗ ಈ ವರ್ಬ್ ಅನ್ನ ಎಲ್ಲಾ ಸಿಚುವೇಶನ್ ಅಲ್ಲೂ ನಾವು ಒಂದೇ ತರ ಯೂಸ್ ಮಾಡ್ತೀವಾ? ಫಾರ್ ಎಕ್ಸಾಂಪಲ್, ಈಗ ನಾನ್ ಹಾಡ್ತೀನಿ ಅಂತ ಹೇಳೋದಾದ್ರೆ ಇದೇ ಬೇಸ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಐ ಸಿಂಗ್ ಅಂತ ಹೇಳ್ತೀನಿ. ಅವಳು ಹಾಡ್ತಾಳೆ ಅಂತ ಹೇಳೋದಾದ್ರೆ ಶಿ ಸಿಂಗ್ ಅಂತ ಹೇಳಲ್ಲ, ಶಿ ಸಿಂಗ್ಸ್ ಅಂತ ಹೇಳ್ತೀವಿ. ನೋಡಿ, ಎಸ್ ಅನ್ನಷ್ಟೇ ಆಡ್ ಮಾಡಿದೀವಿ. ಹಾಗೆ ಅವಳು ನೆನ್ನೆ ಹಾಡಿದ್ಲು ಅಂತ ಹೇಳೋದಾದ್ರೆ ಶಿ ಸ್ಯಾಂಗ್ ಅಂತ ಹೇಳ್ತೀವಿ. ಈಗ ತಾನೇ ಹಾಡಿ ಮುಗಿಸಿದ್ಲು ಈ ರೀತಿಯಾಗಿ ಹೇಳೋದಾದ್ರೆ ಶಿ ಹ್ಯಾಸ್ ಸಂಗ್ ಅಂತ ಹೇಳ್ಬೇಕಾಗತ್ತೆ. ಈಗ ಹಾಡ್ತಾ ಇದ್ದಾಳೆ ಅಂತ ಹೇಳೋದಾದ್ರೆ ಶಿ ಈಸ್ ಸಿಂಗಿಂಗ್. ನೋಡಿ, ಮತ್ತೆ ಈ ಫಾರ್ಮ್ ಅನ್ನ ಚೇಂಜ್ ಮಾಡ್ಬೇಕಾಯ್ತು. ಅಂದ್ರೆ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಈ ವರ್ಬ್ ನ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ? ಸಿಂಗ್ ಅಥವಾ ಸಿಂಗ್ಸ್ ಇದು ವರ್ಬ್ ನ ಫಸ್ಟ್ ಫಾರ್ಮ್. ಸ್ಯಾಂಗ್ ವರ್ಬ್ ನ ಸೆಕೆಂಡ್ ಫಾರ್ಮ್. ಸಂಗ್ ವರ್ಬ್ ನ ಥರ್ಡ್ ಫಾರ್ಮ್. ಸಿಂಗಿಂಗ್ ಈ ವರ್ಬ್ ನ ಫೋರ್ತ್ ಫಾರ್ಮ್. ಇದೇ ರೀತಿಯಾಗಿ ಬಿ ಅನ್ನೋದು ಕೂಡ ಒಂದು ವರ್ಬ್. ಇದರ ಫಸ್ಟ್ ಫಾರ್ಮ್ ಅಲ್ಲಿ ನಾವು ಈಸ್, ಆಮ್ ಮತ್ತೆ ಆರ್ ಇವುಗಳನ್ನ ಯೂಸ್ ಮಾಡ್ತೀವಿ. ವರ್ಬ್ ನ ಸೆಕೆಂಡ್ ಫಾರ್ಮ್ ಅಲ್ಲಿ ವಾಸ್ ಮತ್ತೆ ವರ್ ಯೂಸ್ ಆಗುತ್ತೆ. ವರ್ಬ್ ನ ಥರ್ಡ್ ಫಾರ್ಮ್ ಅಲ್ಲಿ ಬೀನ್ ಅನ್ನೋ ಒಂದು ವರ್ಡ್ ಯೂಸ್ ಆಗುತ್ತೆ. ING ಅನ್ನ ಆಡ್ ಮಾಡಿದಾಗ ಫೋರ್ತ್ ಫಾರ್ಮ್ ಅಲ್ಲಿ ಇದು ಬೀಯಿಂಗ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ನಮ್ಗೆ ಅಂದ್ರೆ, ನೋಡಿ, ಇಲ್ಲಿ ಬೇಸ್ ಫಾರ್ಮ್ ಸಿಂಗ್ ಅಂತ ಏನಿದೆಯಲ್ಲ, ಇದರ ಎಲ್ಲಾ ವರ್ಬ್ ಫಾರ್ಮ್ಸ್ ಸಿಂಗ್, ಸಿಂಗ್ಸ್, ಸ್ಯಾಂಗ್, ಸಂಗ್, ಸಿಂಗಿಂಗ್ ಇವೆಲ್ಲವೂ ಕೂಡ ಈ ಬೇಸ್ ಫಾರ್ಮ್ ಅನ್ನೇ ಹೋಲುತ್ತೆ ಅಲ್ವಾ? ಬಟ್ ಈಸ್, ಆಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್ ಇವುಗಳು ಈ ಬಿ ಅನ್ನೋ ಬೇಸ್ ಫಾರ್ಮ್ ಅನ್ನ ಹೋಲೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈಸ್, ಆಮ್, ಆರ್, ವಾಸ್ ಮತ್ತೆ ವರ್ ಇವುಗಳಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಡ್ಸ್ ಅನ್ಸುತ್ತೆ ನೋಡ್ಲಿಕ್ಕೆ ಅಲ್ವಾ? ಬಟ್ ಇನ್ ರಿಯಾಲಿಟಿ ದೀಸ್ ಆರ್ ದ ಡಿಫ್ರೆಂಟ್ ವರ್ಬ್ ಫಾರ್ಮ್ಸ್ ಆಫ್ ದ ವರ್ಬ್ ಬಿ. ಬೇರೆ ಆಕ್ಷನ್ ವರ್ಬ್ಸ್ ಅಲ್ಲಿ ಯೂಸ್ ಆಗುವಂತಹ ಫಾರ್ಮ್ಸ್ ಎಲ್ಲ ಅದರ ಬೇಸ್ ಫಾರ್ಮ್ ತರಾನೇ ಇರುತ್ತೆ ನೋಡ್ಲಿಕ್ಕೆ. ಬಟ್ ಬಿ ಅನ್ನೋ ವರ್ಬ್ ನ ಈ ಫಾರ್ಮ್ಸ್ ಏನಿದಾವಲ್ಲ ನೋಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದಾವೆ ಅಷ್ಟೇ. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಈಸ್, ಆಮ್, ಆರ್, ವಾಸ್ ಮತ್ತೆ ವರ್ ಇವುಗಳನ್ನ ಸೆಂಟೆನ್ಸಸ್ ಅಲ್ಲಿ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಅದಕ್ಕೂ ಮುಂಚೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ಈ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಮೇನ್ ವರ್ಬ್ ಆಗಿ ಮತ್ತೆ ಹೆಲ್ಪಿಂಗ್ ವರ್ಬ್ ಆಗಿ ಎರಡೂ ರೀತಿಯಲ್ಲಿ ಯೂಸ್ ಆಗುತ್ತೆ ಅಂತ. ದ ಫಸ್ಟ್ ಒನ್ ಈಸ್ ಶಿ ಇಸ್ ಅ ಸಿಂಗರ್. ಇಲ್ಲಿ ಅವಳು ಒಬ್ಬ ಸಿಂಗರ್ ಆಗಿದ್ದಾಳೆ ಅಂತ ಹೇಳಲಿಕ್ಕೆ ಈಸ್ ಅನ್ನ ಬಿಟ್ರೆ ಬೇರೆ ವರ್ಬ್ ಇಲ್ಲ. ಹಾಗಾಗಿ ಇಲ್ಲಿ ಇದು ಮೇನ್ ವರ್ಬ್ ಆಗಿದೆ. ಆದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಅದೇ ವರ್ಬ್ ಅನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರ್ತಿದೀವಿ. ಯಾಕಂದ್ರೆ ಶಿ ಈಸ್ ಸಿಂಗಿಂಗ್ ಅ ಸಾಂಗ್, ಇಲ್ಲಿ ಸಿಂಗಿಂಗ್ ಅನ್ನೋ ಮೇನ್ ವರ್ಬ್ ಆಲ್ರೆಡಿ ಇದೆ. ಅವಳು ಈಗ ಹಾಡ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಅವಳ ಇರುವಿಕೆ ಈಗ ಇದೆ ಅಂತ ಹೇಳಲಿಕ್ಕೆ ಈಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗಿದೆ. ಹಾಗೆ ಐ ಆಮ್ ಬಿಸಿ, ನಾನು ಬ್ಯುಸಿಯಾಗಿ ಇದ್ದೀನಿ ಅಂತ ಹೇಳಲಿಕ್ಕೆ ಆಮ್ ಯೂಸ್ ಆಗಿರೋದ್ರಿಂದ ಇದು ಮೇನ್ ವರ್ಬ್ ಅನ್ಸ್ಕೊಳುತ್ತೆ. ಆದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್, ಇಲ್ಲಿ ವರ್ಕಿಂಗ್ ಅನ್ನೋ ಮೇನ್ ವರ್ಬ್ ಜೊತೆಗೆ ಇರೋದ್ರಿಂದ ಇದು ಹೆಲ್ಪಿಂಗ್ ವರ್ಬ್ ಅನ್ಸ್ಕೊಳುತ್ತೆ. ಥರ್ಡ್ ಒನ್, ಯು ಆರ್ ಅ ಲೇಜಿ ಬಾಯ್, ನೀನು ಒಬ್ಬ ಲೇಜಿ ಬಾಯ್ ಇದ್ದೀಯಾ ಅಂತ ಹೇಳಲಿಕ್ಕೆ ಇರೋದು ಈ ಸೆಂಟೆನ್ಸ್ ಅಲ್ಲಿ ಇದು ಒಂದೇ ವರ್ಬ್ ಆರ್ ಅನ್ನೋದು. ಸೊ ದಿಸ್ ಇಸ್ ಅ ಮೇನ್ ವರ್ಬ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಯು ಆರ್ ಸ್ಲೀಪಿಂಗ್ ಇಸ್ ಅ ಮೇನ್ ವರ್ಬ್, ಆರ್ ಇಸ್ ಅ ಹೆಲ್ಪಿಂಗ್ ವರ್ಬ್ ಯೂಸ್ಡ್ ವಿತ್ ಮೇನ್ ವರ್ಬ್. ನೆಕ್ಸ್ಟ್, ದ ಬೋರ್ಡ್ ವಾಸ್ ಕ್ಲೀನ್, ಬೋರ್ಡ್ ಕ್ಲೀನ್ ಆಗಿ ಇತ್ತು ಅಂತ ಹೇಳಲಿಕ್ಕೆ ಅದರ ಇರುವಿಕೆಯನ್ನ ತೋರಿಸಲಿಕ್ಕೆ ಯೂಸ್ ಆಗಿರೋದ್ರಿಂದ ಇಲ್ಲಿ ವಾಸ್ ಒಂದು ಮೇನ್ ವರ್ಬ್ ಆಗಿದೆ. ಬಟ್ ಐ ವಾಸ್ ಕ್ಲೀನಿಂಗ್ ದ ಬೋರ್ಡ್ ಅಂತ ಹೇಳಿದಾಗ ಮೇನ್ ವರ್ಬ್ ಕ್ಲೀನಿಂಗ್ ಆಗುತ್ತೆ, ವಾಸ್ ಒಂದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಹಾಗೆ ಕೊನೆಯದಾಗಿ ದೇ ವರ್ ಅಟ್ ಹೋಮ್, ಅವರು ಮನೆಯಲ್ಲಿ ಇದ್ರು ಅನ್ನೋದನ್ನ ತೋರಿಸ್ತಾ ಇರೋದು ಈ ಸೆಂಟೆನ್ಸ್ ಅಲ್ಲಿ ಇರುವಂತಹ ಒಂದೇ ವರ್ಬ್, ಅದು ವರ್. ಈ ಸೆಂಟೆನ್ಸ್ ನ ಮೇನ್ ವರ್ಬ್ ಅನಿಸ್ಕೊಳ್ಳುತ್ತೆ.
ಆದ್ರೆ ದೇ ವರ್ ವಾಚಿಂಗ್ ಟಿವಿ, ಇಲ್ಲಿ ವಾಚಿಂಗ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ. ಮೇನ್ ವರ್ಬ್ ಜೊತೆಗೆ ವರ್ ಯೂಸ್ ಆಗಿರೋದ್ರಿಂದ ಈ ಸೆಂಟೆನ್ಸ್ ಅಲ್ಲಿ ವರ್ ಒಂದು ಹೆಲ್ಪಿಂಗ್ ವರ್ಬ್ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಇಸ್, ಆಮ್, ಆರ್, ವಾಸ್, ವರ್ ಈ ಬಿ ಫಾರ್ಮ್ಸ್ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಹೆಲ್ಪಿಂಗ್ ವರ್ಬ್ ಆಗಿ ಎರಡೂ ರೀತಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ವರ್ಬ್ ಫಾರ್ಮ್ಸ್ ಗಳನ್ನ ನಾವು ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ, ಇವುಗಳ ಉಪಯೋಗ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ದ ಫಸ್ಟ್ ಒನ್ ಈಸ್ ಟು ಶೋ ದ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಸಮಥಿಂಗ್ ಆರ್ ಸಮ್ ಒನ್. ಸೆಂಟೆನ್ಸ್ ಅಲ್ಲಿ ಬರುವಂತಹ ಸಬ್ಜೆಕ್ಟ್ ಅದು ಏನಾದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅವುಗಳ ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ತೋರಿಸ್ಲಿಕ್ಕೆ ಇವುಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟು ಶೋ ದ ಟೆನ್ಸ್, ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೂ ಕೂಡ ಈ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಟು ಫ್ರೇಮ್ ಕ್ವೆಶ್ಚನ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೂ ಕೂಡ ಇವುಗಳು ಯೂಸ್ ಆಗುತ್ತೆ. ಕೊನೆಯದಾಗಿ ಟು ಫಾರ್ಮ್ ಸೆಂಟೆನ್ಸಸ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಇವುಗಳನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಮುಂದೆ ಬರುವಂತಹ ಎಕ್ಸಾಂಪಲ್ಸ್ ಇಂದ ನಮಗೆ ಗೊತ್ತಾಗುತ್ತೆ. ದ ಫಸ್ಟ್ ಯೂಸೇಜ್ ಈಸ್ ಟು ಶೋ ದ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಸಮಥಿಂಗ್ ಆರ್ ಸಮ್ ಒನ್. ಫಾರ್ ಎಕ್ಸಾಂಪಲ್, ಐ ಆಮ್ ಟಯರ್ಡ್. ನೋಡಿ, ಇಲ್ಲಿ ನನ್ನ ಸ್ಟೇಟ್ ಆಫ್ ಬೀಯಿಂಗ್ ಏನಾಗಿದೆ, ಟಯರ್ಡ್ ಆಗಿದೆ ಅಲ್ವಾ. ಸೊ ಇಲ್ಲಿ ಐ ಟಯರ್ಡ್ ಇಷ್ಟೇ ಹೇಳಿದ್ರೆ ವಿಥೌಟ್ ವರ್ಬ್ ಈ ಸೆಂಟೆನ್ಸ್ಗೆ ಮೀನಿಂಗ್ ಇರೋದಿಲ್ಲ. ಸೊ ಇಲ್ಲಿ ಆಮ್ ಅಂತ ಇರೋದ್ರಿಂದ ನಾನು ಟಯರ್ಡ್ ಆಗಿ ಇದ್ದೀನಿ ಅಂತ ಹೇಳಿಕ್ಕೆ ಈ ವರ್ಬ್ ಯೂಸ್ ಆಗ್ತಾ ಇದೆ ಇಲ್ಲಿ. ಹಾಗೆ ನೆಕ್ಸ್ಟ್ ಒನ್, ಹಿ ವಾಸ್ ಅ ಪುವರ್ ಫಾರ್ಮರ್. ಅವನು ಒಬ್ಬ ಬಡ ರೈತನಾಗಿದ್ದ ಅಂತ ಹೇಳಿಕ್ಕೆ ವಾಸ್ ಯೂಸ್ ಆಗಿದೆ. ಒಂದ್ ವೇಳೆ ಇಲ್ಲಿ ವಾಸ್ ಇಲ್ಲ ಅಂದ್ರೆ ಹಿ ಯಾರೋ ಪುವರ್ ಫಾರ್ಮರ್ ಯಾರೋ ಅನ್ನೋ ತರ ಆಗ್ಬಿಡ್ತಾ ಇತ್ತು. ಹಾಗೆ ದ ವೆಜಿಟೇಬಲ್ಸ್ ಆರ್ ಫ್ರೆಶ್. ವೆಜಿಟೇಬಲ್ಸ್ ಫ್ರೆಶ್ ಆಗಿ ಇದೆಯಾ ಅಥವಾ ಇತ್ತ ಅಂತ ಹೇಳಿಕ್ಕೆ ಆರ್ ಯೂಸ್ ಆಗಿದೆ. ಕೊನೆಯದಾಗಿ ಟೈಗರ್ ಈಸ್ ಅ ವೈಲ್ಡ್ ಆನಿಮಲ್. ಟೈಗರ್ನ ಸ್ಟೇಟ್ ಆಫ್ ಬೀಯಿಂಗ್ ಏನು, ಅದು ಒಂದು ವೈಲ್ಡ್ ಆನಿಮಲ್ ಆಗಿರೋದು. ಸೊ ಈಸ್ ಇಲ್ಲಿ ಒಂದು ವರ್ಬ್ ನ ಕೆಲಸ ಮಾಡ್ತಾ ಇದೆ. ದ ನೆಕ್ಸ್ಟ್ ಯೂಸೇಜ್ ಈಸ್ ಟು ಶೋ ದ ಟೆನ್ಸ್. ಅಂದ್ರೆ ಸೆಂಟೆನ್ಸ್ ನ ಕಾಲವನ್ನ ಹೇಳಲಿಕ್ಕೆ ಯೂಸ್ ಆಗುವಂತಹ ವರ್ಬ್ಸ್ ಆಗಿ ಕೂಡ ಇವುಗಳು ಯೂಸ್ ಆಗುತ್ತೆ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಸುನಿಲ್ ಈಸ್ ಅನ್ ಆಕ್ಟರ್. ಸುನಿಲ್ ಆನ್ ಆಕ್ಟರ್ ಇಷ್ಟೇ ಹೇಳಿದ್ರೆ ಈ ಸೆಂಟೆನ್ಸ್ ಯಾವ ಕಾಲದಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅವನೇನ್ ಆಕ್ಟರ್ ಆಗಿದ್ದಾನೋ ಈಗ ಅನ್ನೋದು ಗೊತ್ತಾಗೋದಿಲ್ಲ ಅಲ್ವಾ. ಸೊ ಈಸ್ ಇರೋದ್ರಿಂದ ಈ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್, ಸುನಿಲ್ ವಾಸ್ ಅ ಸಿಂಗರ್. ಅವನು ಒಬ್ಬ ಸಿಂಗರ್ ಆಗಿದ್ದ ಅಂತ ವಾಸ್ ಇರೋದ್ರಿಂದ ಮಾತ್ರ ನಮ್ಗೆ ಗೊತ್ತಾಗ್ತಾ ಇರೋದು ಈ ಸೆಂಟೆನ್ಸ್ ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ ಅಂತ. ನೆಕ್ಸ್ಟ್, ಸುನಿಲ್ ಈಸ್ ರೈಟಿಂಗ್ ಅ ಬುಕ್. ಅಟ್ ಪ್ರೆಸೆಂಟ್ ಹಿ ಈಸ್ ರೈಟಿಂಗ್. ಈಗ ಅವನು ಬರಿತಾ ಇದ್ದಾನೆ ಅಂತ ಹೇಳಿಕ್ಕೆ ಈಸ್ ಯೂಸ್ ಆಗಿದೆ ಇಲ್ಲಿ. ಹಾಗೆ ಸುನಿಲ್ ವಾಸ್ ರೈಟಿಂಗ್ ಪೋಯಟ್ರಿ ಅಂತ ಹೇಳಿದಾಗ ಅವನು ಪೊಯಟ್ರೀಸ್ ಅನ್ನ ಬರಿತಾ ಇದ್ದ ಅಂತ ಹೇಳಿಕ್ಕೆ ಇರೋ ಒಂದೇ ಪ್ರೂಫ್ ಅದು ವಾಸ್ ಅನ್ನೋ ಈ ಫಾರ್ಮ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ದೇ ಆರ್ ಬಿಸಿ. ಅವರು ಈಗ ಬ್ಯುಸಿಯಾಗಿ ಇದ್ದಾರೆ. ಸೊ ಆರ್ ಇರೋದ್ರಿಂದ ಇದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್, ದೇ ವರ್ ಇನ್ ಬ್ಯಾಂಗ್ಳೂರ್. ಅವರು ಬೆಂಗಳೂರಿನಲ್ಲಿ ಇದ್ರು, ಪಾಸ್ಟ್ ಟೆನ್ಸ್. ನೆಕ್ಸ್ಟ್, ದೇ ಆರ್ ಗೋಯಿಂಗ್ ಟು ಡೆಲ್ಲಿ ನೌ. ಅವರು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾರ್ಮ್ ಅನ್ನ ತೋರಿಸ್ತಾ ಇದೆ. ಕೊನೆಯದಾಗಿ, ದೇ ವರ್ ವರ್ಕಿಂಗ್ ಟುಗೆದರ್. ಅವರು ಜೊತೆಗೆ ಕೆಲಸ ಮಾಡ್ತಾ ಇದ್ರು. ನೋಡಿ, ವರ್ ಅನ್ನ ತೆಗೆದ್ರೆ ದೇ ವರ್ಕಿಂಗ್ ಟುಗೆದರ್ ಅಂತ ಆಗುತ್ತೆ, ಟೆನ್ಸ್ ಗೊತ್ತಾಗೋದಿಲ್ಲ. ವರ್ ಇರೋದ್ರಿಂದ ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಈ ವರ್ಬ್ ಫಾರ್ಮ್ಸ್ ಏನಿದೆಯಲ್ಲ, ಈಸ್, ಆಮ್, ಆರ್, ವಾಸ್, ವರ್, ಇವುಗಳು ಮುಖ್ಯವಾಗಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈ ಫಾರ್ಮ್ ಅಲ್ಲಿ ಬರುವಂತಹ ಸೆಂಟೆನ್ಸಸ್ ಅಲ್ಲಿ ಯೂಸ್ ಆಗುತ್ತೆ. ಇವುಗಳ ಇನ್ನೊಂದು ಉಪಯೋಗ ಏನು ಅಂದ್ರೆ ಕ್ವೆಶ್ಚನ್ ಫ್ರೇಮ್ ಮಾಡೋದು. ಫಾರ್ ಎಕ್ಸಾಂಪಲ್, ಶಿ ಈಸ್ ಇಂಟೆಲಿಜೆಂಟ್. ಹೀಗೆ ಹೇಳಿದ್ರೆ ಅವಳು ಇಂಟೆಲಿಜೆಂಟ್ ಇದ್ದಾಳೆ ಅಂತ ಹೇಳಿಕ್ಕೆ ಈಸ್ ಯೂಸ್ ಆಗಿದೆ. ಇದು ಜಸ್ಟ್ ಒಂದು ಸ್ಟೇಟ್ಮೆಂಟ್ ಆಗಿದೆ ಅಲ್ವಾ. ಬಟ್ ಈಸ್ ಶಿ ಇಂಟೆಲಿಜೆಂಟ್ ಹೀಗೆ ಹೇಳಿದ್ರೆ ಇದು ಪ್ರಶ್ನೆ ಅನಿಸ್ಕೊಡುತ್ತೆ. ಅವಳು ಇಂಟೆಲಿಜೆಂಟ್ ಆಗಿ ಇದ್ದಾಳಾ ಅಂತ ಹೇಳಿಕ್ಕೆ ಇಲ್ಲಿ ಈಸ್ ಬಿಗಿನಿಂಗ್ ಅಲ್ಲೇ ಯೂಸ್ ಆಗಿದೆ. ಈಸ್ ಶಿ ಇಂಟೆಲಿಜೆಂಟ್? ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್, ದೇ ಆರ್ ಸ್ಟಡಿಯಿಂಗ್. ಅವರು ಈಗ ಸ್ಟಡಿ ಮಾಡ್ತಾ ಇದ್ದಾರೆ, ಜಸ್ಟ್ ಅ ಸ್ಟೇಟ್ಮೆಂಟ್. ಬಟ್ ಆರ್ ದೇ ಸ್ಟಡಿಯಿಂಗ್ ಅಂತ ಕೇಳಿದಾಗ ಇದು ಪ್ರಶ್ನೆ ಅನಿಸ್ಕೊಳುತ್ತೆ. ಹಾಗೆ ಥರ್ಡ್ ಒನ್, ಐ ಆಮ್ ಸ್ಪೀಕಿಂಗ್ ಲೌಡ್ಲಿ. ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿಕೆ ಆಮ್ ಯೂಸ್ ಆಗಿದೆ. ಬಟ್ ಅದೇ ಆಮ್ ಅನ್ನ ಸೆಂಟೆನ್ಸ್ ನ ಬಿಗಿನಿಂಗ್ ಅಲ್ಲಿ ತಗೊಂಡ್ ಬಂದ್ರೆ ಆಮ್ ಐ ಸ್ಪೀಕಿಂಗ್ ಲೌಡ್ಲಿ, ನಾನು ಜೋರಾಗಿ ಮಾತಾಡ್ತಾ ಇದ್ದೀನಾ ಅನ್ನೋ ತರ ಆಗುತ್ತೆ. ಕೊನೆಯದಾಗಿ, ವಾಟರ್ ವಾಸ್ ಬಾಯ್ಲಿಂಗ್. ನೀರು ಕುದಿತಾ ಇತ್ತು.
ಬಟ್ ವಾಸ್ ಅನ್ನ ಬಿಗಿನಿಂಗ್ ಅಲ್ಲಿ ತಗೊಂಡ್ ಬಂದ್ರೆ ವಾಸ್ ದ ವಾಟರ್ ಬಾಯ್ಲಿಂಗ್, ನೀರು ಕುದೀತಾ ಇತ್ತಾ ಅಂತ ಪ್ರಶ್ನೆ ಅನ್ಸ್ಕೊಳುತ್ತೆ. ಸೊ ಪ್ರಶ್ನೆಗಳನ್ನ ತಯಾರು ಮಾಡ್ಲಿಕ್ಕೂ ಕೂಡ ಈ ವರ್ಬ್ ಫಾರ್ಮ್ಸ್ ಅನ್ನ ಸೆಂಟೆನ್ಸ್ ನ ಬಿಗಿನಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗೆ ಇವುಗಳ ಕೊನೆ ಯೂಸೇಜ್ ನೋಡಿ, ಟು ಫಾರ್ಮ್ ಸೆಂಟೆನ್ಸಸ್ ಇನ್ ಪ್ಯಾಸಿವ್ ವಾಯ್ಸ್. ಫಾರ್ ಎಕ್ಸಾಂಪಲ್, ಮೈ ಹೋಮ್ವರ್ಕ್ ಈಸ್ ಡನ್ ಬೈ ಮೀ. ಈ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ದಿದ್ರೆ ಇದು ಹೇಗಿರ್ತಾ ಇತ್ತು, ಐ ಡೂ ಮೈ ಹೋಮ್ವರ್ಕ್ ಅಂತ ಆಗ್ತಾ ಇತ್ತು. ನಾನು ನನ್ನ ಹೋಮ್ವರ್ಕ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಕ್ಟಿವ್ ವಾಯ್ಸ್ ಅನ್ಸ್ಕೊಳುತ್ತೆ. ನನ್ನ ಹೋಮ್ವರ್ಕ್ ನನ್ನಿಂದ ಆಯ್ತು ಅಂತ ಹೇಳಿದ್ರೆ ಆಗ ಅದು ಪ್ಯಾಸಿವ್ ವಾಯ್ಸ್ ಅನ್ಸ್ಕೊಳುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ನೋಡಿ ಈ ಸೆಂಟೆನ್ಸ್ ಅಲ್ಲಿ ಈಸ್ ಯೂಸ್ ಆಗಿದೆ. ಹಾಗೆ ನೆಕ್ಸ್ಟ್ ಒನ್, ದ ಹೌಸಸ್ ಆರ್ ಬಿಲ್ಟ್ ವೆರಿ ಫಾಸ್ಟ್ ಬೈ ದಮ್. ಮನೆಗಳು ಅವರಿಂದ ಬಹಳ ಬೇಗ ಕಟ್ಟಲ್ಪಟ್ಟವು. ಈ ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಆರ್ ಅನ್ನೋ ಒಂದು ಬಿ ಫಾರ್ಮ್ ಯೂಸ್ ಆಗಿದೆ. ಹಾಗೆ ಆಲ್ ದ ಬುಕ್ಸ್ ವರ್ ಸೋಲ್ಡ್ ಯೆಸ್ಟರ್ಡೇ. ಎಲ್ಲಾ ಪುಸ್ತಕಗಳು ನಿನ್ನೆ ಮಾರಾಟವಾಗಿದ್ದವು. ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ, ಬಟ್ ಸ್ಟಿಲ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್. ಕೊನೆಯದಾಗಿ, ಐ ವಾಸ್ ಇನ್ವೈಟೆಡ್ ಟು ದ ಪಾರ್ಟಿ. ಸಂಬಡಿ ಇನ್ವೈಟೆಡ್ ಮೀ ಟು ದ ಪಾರ್ಟಿ ಅಂತ ಹೇಳಿದ್ರೆ ಆಗ ಅದು ಆಕ್ಟಿವ್ ವಾಯ್ಸ್ ಅನ್ಸ್ಕೊಳ್ತಾ ಇತ್ತು. ಬಟ್ ಇಲ್ಲಿ ಐ ವಾಸ್ ಇನ್ವೈಟೆಡ್ ಅಂತ ಹೇಳ್ತಾ ಇದ್ದೀವಿ, ನಾನು ಇನ್ವೈಟ್ ಆಗಿದ್ದೀನಿ. ಯಾರಿಂದ ಇನ್ವೈಟ್ ಆಗಿದ್ದೀನಿ ಅನ್ನೋದು ಇಲ್ಲಿ ಮೆನ್ಷನ್ ಆಗಿಲ್ಲ. ಸೊ ದಿಸ್ ಸೆಂಟೆನ್ಸ್ ಇಸ್ ಆಲ್ಸೋ ಇನ್ ಪ್ಯಾಸಿವ್ ವಾಯ್ಸ್. ಒಂದು ಪ್ಯಾಸಿವ್ ವಾಯ್ಸ್ ಅಲ್ಲಿ ವಾಸ್ ಅನ್ನೋ ಬಿ ಫಾರ್ಮ್ ಯೂಸ್ ಆಗಿದೆ. ಇವತ್ತಿನ ಕ್ಲಾಸ್ ಅಲ್ಲಿ ಬಿ ವರ್ಬ್ ಮತ್ತೆ ಇವುಗಳ ಫಾರ್ಮ್, ಇವುಗಳ ಬಗ್ಗೆ ನಾವೇನ್ ಕಲ್ತಿದೀವಿ. ಈ ವರ್ಬ್ ಫಾರ್ಮ್ಸ್ ಸೆಂಟೆನ್ಸಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿನೂ ಯೂಸ್ ಆಗುತ್ತೆ, ಮೇನ್ ವರ್ಬ್ ಆಗಿನೂ ಯೂಸ್ ಆಗುತ್ತೆ. ಎರಡನೇದಾಗಿ ಸೆಂಟೆನ್ಸಸ್ ಅಲ್ಲಿ ಇವುಗಳು ಯಾವುದೇ ಒಂದು ವಸ್ತುವಿನ ಅಥವಾ ಯಾರ ಬಗ್ಗೆನೇ ಆಗಿರಬಹುದು, ಅವುಗಳ ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ತೋರಿಸ್ಲಿಕ್ಕೆ ಯೂಸ್ ಆಗುತ್ತೆ. ಮೂರನೇದಾಗಿ ಇವುಗಳು ಟೆನ್ಸ್ ಅನ್ನ ತೋರಿಸ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಯಸ್, ಇಷ್ಟು ಟೆನ್ಸಸ್ ಅಲ್ಲಿ ಇವುಗಳನ್ನ ಯೂಸ್ ಮಾಡ್ತೀವಿ. ಫೋರ್ತ್ ಯೂಸ್, ಟು ಫ್ರೇಮ್ ಕ್ವೆಶ್ಚನ್ಸ್. ಕ್ವೆಶ್ಚನ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೂ ಕೂಡ ಇವುಗಳ ಉಪಯೋಗ ಆಗುತ್ತೆ. ಕೊನೆಯದಾಗಿ ಸೆಂಟೆನ್ಸಸ್ ಅನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಫಾರ್ಮ್ ಮಾಡ್ಲಿಕ್ಕೂ ಕೂಡ ಇವುಗಳನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ನ ಇನ್ನೊಂದು ವರ್ಬ್ ಫಾರ್ಮ್ ಹ್ಯಾವ್, ಈ ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ವರ್ಬ್ ನ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಸೆಂಟೆನ್ಸಸ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.